ದಿನಾಂಕ 2/2/2025 ಬೆಳಗ್ಗೆ ಸುಮಾರು 10:30 ಸಮಯದಲ್ಲಿ ಕೋಲಾರ ನಗರದ ವಾರ್ಡ್ ನಂಬರ್ 27ರ ಕಾರಂಜಿಕಟ್ಟೆ ರಾಜಾನಗರದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಸೆಕೆಂಡ್ ಹ್ಯಾಂಡ್ ಗೃಹ ಉಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರೀ ಅನಾಹುತದಿಂದ ಸಾರ್ವಜನಿಕರು ಪಾರಾಗಿರುತ್ತಾರೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಾರ್ಡಿನ ಸದಸ್ಯರು ಮತ್ತು ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀದೇವಮ್ಮ ರಮೇಶ್ ಅವರು ಮತ್ತು ಅವರ ಪತಿ ಕುರಿಗಳ ರಮೇಶ್ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳ ಅವರನ್ನು, ಪೊಲೀಸ್ ಇಲಾಖೆಯವರನ್ನು ಮತ್ತು ನಗರಸಭೆಯ ವತಿಯಿಂದ ಜೆಸಿಬಿ ಮತ್ತು ಪೌರ ಕಾರ್ಮಿಕರನ್ನು ಕರೆಸಿ ಆಗಬಹುದಾದ ದೊಡ್ಡ ಅನಾಹುತದಿಂದ ಪಾರು ಮಾಡಲು ಶ್ರಮಿಸಿರುತ್ತಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷರು, ಬೆಂಕಿ ತಗುಲಿದ ತಕ್ಷಣ ವಾರ್ಡಿನ ಜನರು ನಮಗೆ ಮಾಹಿತಿ ನೀಡಿದ ಪರಿಣಾಮ ಬೆಂಕಿ ನಂದಿಸುವ ಕಾರ್ಯಾಚರಣೆಯು ಯಶಸ್ವಿಯಾಗಲು ಸಹಕಾರಿಯಾಗಿರುತ್ತದೆ ಮತ್ತು ಯಾವುದೇ ಪ್ರಾಣಹಾನಿ ಮತ್ತು ಸಾರ್ವಜನಿಕರು ತೊಂದರೆ ಆಗದಂತೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ನಗರದಲ್ಲಿ ಸಾರ್ವಜನಿಕರು ಮುಂದೆ ಬಿಸಿಲು ಕಾಲ ಸಮೀಪಿಸುತ್ತಿದ್ದು, ಬೆಂಕಿ ಅನಾಹುತಗಳು ಸಂಭವಿಸುವ ಸಂದರ್ಭಗಳಿಂದ ಎಚ್ಚರ ವಹಿಸಬೇಕು ಹಾಗೂ ಈ ತರ ಶೆಡ್ಗಳು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಯಲ್ಲಿ ಪರವಾನಗಿ ಪಡೆಯಬೇಕು ಮತ್ತು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು. ಬೆಂಕಿಯಿಂದ ನಷ್ಟವಾದರೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು. ಈ ಕಾರ್ಯಾಚರಣೆಗೆ ಸಹಕರಿಸಿದ ವಾರ್ಡಿನ ಜನತೆಗೆ, ಅಗ್ನಿಶಾಮಕ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಹಾಗೂ ಸ್ಥಳೀಯರಾದ ಮೃತ್ಯುಂಜಯ, ಸಿರಾಜ್ ಪಾಷಾ, ಪ್ಯಾರೇಜಾನ್, ಇರ್ಫಾನ್ ಖಾನ್, ಬಾಷಾಬೈ, ನವಾಜ್ ಬೇಗ್, ನಾಜೀರ್, ಸುಬ್ರಹ್ಮಣಿ, ನೂರ್ ಸಾಬ್, ರಿಜ್ವಾನ್ ಇನ್ನಿತರರು ಪಾಲ್ಗೊಂಡಿದ್ದರು. ವಾರ್ಡ್ ಆಗಿರೋದು ಕಾರಂಜಿಕಟ್ಟೆ ರಾಜಾನಗರಲ್ಲಿ ಈ ಟ್ರಾನ್ಸ್ಫಾರಮ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಸೆಡ್ ಇದೆ. ಪ್ಲಾಸ್ಟಿಕ್ದೆಲ್ಲ ಹಳೆ ಸಾಮಾನು ಹಾಕಿದ್ದಂಥ ಸೆಡ್ಡು. ಅದ್ರ ಪಕ್ಕದಲ್ಲಿ ಒಂದು ಫೌಂಡೇಶನ್ ಇದೆ. ಅದರಲ್ಲಿ ಎರಡು ಕಡೆನೂ ಬೆಂಕಿ ಹತ್ಕೊಂಡಿತ್ತು. ನಮಗೆ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಮುಕ್ಕಾಲು ಭಾಗ ಸುತ್ತೋಗಿತ್ತಿಲ್ಲ. ತಿಳಿಸಿದ ತಕ್ಷಣ ನಾವು ಒಂದು KBಗೆ ಕಾಲ್ ಮಾಡಿ ಟ್ರಾನ್ಸ್ಫಾರಮ್ದು ಕನೆಕ್ಷನ್ ಆಫ್ ಮಾಡಿಸಿ ಮತ್ತು JCB ಕರೆಸ್ಕೊಂಡು, ಫೈರ್ ಇಂಜಿನ್ ಕರೆಸ್ಕೊಂಡು ಎಲ್ಲ ಮುಕ್ಕಾಲು ಭಾಗ ಎಲ್ಲನೂ ಬೆಂಕಿ ಏನು ಸ್ಪ್ರೆಡ್ ಆಗದೆ, ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ. ಏನು ಇಲ್ಲಿ ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ, ಯಾರೂ ಎದುರುಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇನ್ನೊಂದು ಇಲ್ಲಿ ಓನರ್ ಯಾರಿದ್ದಾರೆ ಅತಾವುಲ್ಲ ಅಂತ, ಅವರು ಬಾಡಿಗೆಗೆ ಕೊಟ್ಟಿರೋದು ಜಾಗ. ಅವ್ರ ಹೆಸರು ಯಾರು, ನೂರ್ ಅಂತ. ಅವ್ರಿಗೂ ಗೊತ್ತಿಲ್ಲ ಮಾಹಿತಿ, ಬೆಂಕಿ ಬಿದ್ದಿರೋದು ಮಾಹಿತಿ ಅವ್ರಿಗೂ ಗೊತ್ತಿಲ್ಲ. ಅವರು ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ. ನಾವು ಬಂದ್ವಿ, ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು. ಎಲ್ಲ ಸೇರಿ ಬೆಂಕಿನೆಲ್ಲ ನೆನೆಸಿದ್ದೀವಿ. ಯಾರಿಗೂ ಏನು ತೊಂದರೆ ಆಗಿಲ್ಲ. ಇದು ಈ ಥರ ಸೆಡ್ ಹಾಕ್ಕೊಳ್ಳೋದು, ಅನಾಥರೈಸಾಗಿ ಹಾಕ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ತಮಗೆ ಎಲ್ರಿಗೂ ತೊಂದರೆ ಆಗ್ಬೋದು. ಹೀಗಾಗಿ ಯಾರು ಈ ಥರ ಮಾಡ್ಕೋಬೇಡಿ. ಯಾಕಂದರೆ ಬಿಸಿಲಿರೋ ಕಾರಣದಿಂದ ಪ್ರಾಣಾಪಾಯಗಳಾಗ್ಬೋದು. ಇದೊಂದು ಆಗಿದೆ. ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ಥರ ಹಾಕ್ಕೊಳ್ದೆ ಒಂದು ಪ್ರಾಣ ಕಾಪಾಡ್ಕೊಂಡು ನಗರದಲ್ಲಿ ಎಲ್ಲ ಕಡೆನೂ ಏನು ತೊಂದರೆ ಆಗದೆ ಈ ಥರ ಯಾರು ಸೆಡ್ ಹಾಕ್ಕೊಂಡು, ಬಿಸಿಲು ಜಾಸ್ತಿ ಇದೆಲ್ಲ ಸೆಡ್ ಹಾಕ್ಕೊಂಡು ಮತ್ತೆ ಪ್ರಾಣಾಪಾಯಗಳಾಗದಂತೆ ಎಲ್ಲ ನೋಡ್ಕೋಬೇಕು ಅಂತ. ಕೋಲಾರ ರಾಜನಗರದಲ್ಲಿ ನಾವು ಒಂದು ಕ್ರಾಫ್ಟ್ ಶೆಡ್ಡನ್ನು ನಡೆಸ್ತಾ ಇದ್ವಿ. ಕಳೆದ ಒಂದು 6 ತಿಂಗಳಿಂದ ಬಾಡಿಗೆಗೆ ತೊಗೊಂಡು ನಾವು ನಡೆಸ್ತಾ ಇದ್ದೀವಿ ಶೆಡ್ಡು. ಇದರಲ್ಲಿ ಪ್ಲಾಸ್ಟಿಕ್ ಐಟಮು ಮತ್ತು ಕಬ್ಬಿಣ, ಇನ್ನೊಂದು ಕಾಟನ್ ಐಟಮು, ಉಲನ್, ಎಲ್ಲ ಸೇರಿ ಐಟಮ್ ಎಲ್ಲ ನಮ್ಮ ಹತ್ರ ಬರ್ತಾಯಿತ್ತು. ಇವತ್ತು ಬೆಳಗ್ಗೆ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲ, ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಅದು ಯಾರೋ ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಅದಕ್ಕಾಗಿ ಅದು ಹತ್ಕೊಂಡಿದೆಯೋ ಅದು ಗೊತ್ತಿಲ್ಲ. ಕಾರಣ ಈವರೆಗೂ ತಿಳಿದುಕೊಟ್ಟಿಲ್ಲ. ಮತ್ತು ಏರಿಯಾ ಜನರೆಲ್ಲ ಸೇರಿ ಪೊಲೀಸ್ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ ಮಾಹಿತಿ. ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದವರು ಬಂದು ಏನು ಅಗ್ನಿಯನ್ನು ಹತ್ಕೊಂಡಿತ್ತು ಅದೆಲ್ಲ ಬೆಂಕಿಯನ್ನು ನಂದಿಸಿದ್ದಾರೆ. ಹಾಗೆ ನಮ್ಮ ಕೋಲಾರ ನಗರಸಭೆಯ ಅಧ್ಯಕ್ಷರಾದಂತಹ ಬಂದಿದ್ದಾರೆ. ಈ ವಾರ್ಡ್ಗೆ ಅವರು ನಗರಸಭಾ ಸದಸ್ಯರು ಮತ್ತು ನಮ್ಮ ನಗರಸಭೆಗೆ ಅಧ್ಯಕ್ಷರಾಗಿರ್ತಾರೆ. ಅವರು ಕೂಡ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಅವರಿಂದಾನೇ ಎಲ್ಲ ಈ ಬೆಂಕಿಯನ್ನು ನಂದಿಸಲು ಮತ್ತು ಎಲ್ಲ ಡಿಪಾರ್ಟ್ಮೆಂಟಿಂದ ನಮಗೆ ಸಹಕಾರ ಸಿಗಲು ಎಲ್ಲ ವ್ಯವಸ್ಥೆ ಆಗಿದೆ. ಅದಕ್ಕಾಗಿ ನಾವು ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮತ್ತು ಎಲ್ಲ ನಮ್ಮ ಜಿಲ್ಲೆಯ
ಜಿಲ್ಲಾ ಪ್ರತಿನಿಧಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಕಡು ಬಡವರು, ಸಾಲ ಮಾಡಿ ನಾವು ಇದನ್ನು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ವಿ. ಹಾಗಾಗಿ ಈಗ ಎಲ್ಲ ಹಾಳಾಗೋಗಿದೆ. ಸುಮಾರು ಒಂದು 6-7 ಲಕ್ಷದ ಅಂದಾಜು ಮೊತ್ತ ಇದ್ದಂತಹ ಒಂದು ಐಟಮ್ಗಳು, ಎಲ್ಲ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನು ಸಹಕಾರ ಕೊಡಿ, ನಮಗೆ ಸಹಾಯ ಮಾಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ರಾಜ್ಯದಲ್ಲಿ ಒಂದು ಶೆಡ್ ಇತ್ತು. ಆ ಶೆಡ್ಡಿದಾಗ ಬಡವನು ಯಾರೋ ಹಾಕ್ಕೊಂಡು ಪಾಪ ಜೀವನ ಮಾಡ್ತಾಯಿದ್ರು. ಅದು ಯಾರೋ ಅಮಾಯಕರು ಏನೋ ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟು ಅವ್ರು ಚೆನ್ನಾಗಿ ಅಮಾಯಕನ ಹತ್ರ ಏನಿಲ್ಲ. ಸ್ವಲ್ಪ ನಮ್ಮ ಸರ್ಕಾರದಿಂದ ಏನೋ ಅವ್ನಿಗೆ ಸಹಕಾರ ಕೊಡಬೇಕಂತ ನಾನು ನಮ್ಮ ಅಧ್ಯಕ್ಷರು ಕೂಡ ಹೇಳ್ತೀನಿ, ಉಪಾಧ್ಯಕ್ಷರು MLA ಕೂಡ ಹೇಳ್ತಾ ಇದ್ದೀನಿ. ನಾನು ಎಲ್ಲರೂ ನಮ್ಮ ನಸೀರ್ ಅಹಮದ್ಗೆ ಹೇಳ್ತೀನಿ, MLC ನಸೀರ್ ಅಹಮದ್ಗೆ ಮನವಿ ಮಾಡ್ತೀವಿ. ಸ್ವಲ್ಪ ದಯವಿಟ್ಟು ಅವ್ನಿಗೇನೋ ಸ್ವಲ್ಪ ಸಹಕಾರ ಕೊಟ್ಟು ಸ್ವಲ್ಪ ಮನವಿ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಕಳ ಹೇಳ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು ಒಂದೇ ಮಾತು ಬಂದ್ಬಿಟ್ರು. ನಮ್ಮ ಅಧ್ಯಕ್ಷರು ಇಲ್ಲಿ ಒಂದೇ ಕೂತಿಗೆ ಅದರಿಂದ ಅವ್ರಿಗೆ ಸಣ್ಣ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಿಗೆ ಏರಿಯಾನಿಂದ ಸಣ್ಣ ಧನ್ಯವಾದಗಳು. ಎಲ್ಲರಿಗೂ ಕೈ ಮುಗಿದು ಹೇಳ್ತಾ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು. ಇಲ್ಲಾಂದರೆ ಮನೆಗಳೆಲ್ಲ ಒಂದು 4-5 ಮನೆ ಇಲ್ಲಿ ಡಮಾರ್ ಆಗಿಬಿಡ್ತಾ ಇದ್ದು ತೊಂದರೆ ಆಗ್ತಾಯಿತ್ತು. ಆದ್ದರಿಂದ ಈ ಥರ ಮಾಡಿಬಿಟ್ಟು ಸ್ವಲ್ಪ ತೊಂದರೆ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಈ ಶೆಡ್ಡುಗಳಾಗ್ಬಿಟ್ಟು ಇದು ಮಾಡಬೇಡ ಅಂತ ನಾವು ಕಳೆಗಳಿಗೆ ಕೇಳ್ಕೊತಾ ಇದ್ವಿ. ನಮ್ಮ ಅಧ್ಯಕ್ಷರುಗಳು ಹೇಳ್ತೀವಿ, ಉಪಾಧ್ಯಕ್ಷರುಗಳು ಹೇಳ್ತಾ ಇದ್ವಿ, ಈ ಥರ ಲೈಸೆನ್ಸ್ ಕೊಡಬಾರ್ದು ಅಂತ. ಎಲ್ಲ ಆಚೆ ಕೊಟ್ಕೊಳ್ಳಿ, ನಮ್ಗೆ ಅಭ್ಯಂತರ ಇಲ್ಲ, ಊರು ಆಚೆ ಕೊಳ್ಳಿ. ನಾವು ಈ ಸಿಬ್ಬಂದಿ ಇದ್ವಿ. ಈ ಥರ ದಯವಿಟ್ಟು ನಾವು ಮಾಡ್ತೀವಿ, ಕಲೆ ಮಾಡ್ತಾ ಇದ್ವಿ. ಸ್ವಲ್ಪ ದಯವಿಟ್ಟು ಅವ್ನು ಬಡವನು, ಅವ್ನಿಗೇನೋ ಮಾಡಿ ಸಹಕಾರ ಕೊಡಿ ಅಂತ ನಮ್ಮ ಗೌರ್ಮೆಂಟಿಂದ ನಮ್ಮ ಅಧ್ಯಕ್ಷರಿಗೆ ಹೇಳ್ಬಿಟ್ಟು ಏನೋ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.